ಸ್ವಯಂಕೃತ ಅಪರಾಧನ ಅಥವಾ ರಾಜಕೀಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಅನ್ನ ಬೆಳೆಸಬಾರದು. ಈ ಕೆಲವರೆಲ್ಲ ಮೇಲೇನು ಬಂದವರಿದ್ದಾರೆ ಇವತ್ತು ಮಾತಾಡುವ. ಸ್ವತಂತ್ರ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಹಂತದ ಫ್ರಸ್ಟ್ರೇಷನ್ ಏನು? ನಂದೇ ಅಲ್ದಿದ್ದಂತ ಸಿಡಿಯನ್ನ ಪ್ರಚಾರ ಮಾಡಿದ್ರು. ನಾವು ಪೂಳಿಕಾರ ತಿನ್ನುವಂತ ಮನುಷ್ಯರು. ಜನ ಇವತ್ತು ಓಟ್ ಕೊಡ್ತಾರೆ ಹೇಳೋ ವಿಶ್ವಾಸ ಇದೆ. ಮತ್ತೆ ನಾವು ರಾಜಕಾರಣದಿಂದ ನಿವೃತ್ತಿ ಆಗ್ಬೋದಲ್ಲ. MLA ನಿಮ್ಮ ಶಿಷ್ಯನೇ ಅಲ್ವಾ? ಶಿಷ್ಯ ಬಿಟ್ಟು ನನ್ನ ಪ್ರಥಮ ವೈರಿ ಆಗಿದ್ದಾರೆ. ನನ್ನ ವ್ಯವಹಾರಕ್ಕೆ ತೊಂದರೆ ಮಾಡುವಂತದ್ದು ಮಾಡಿದ್ರು. ನಾನು ಹೋಟೆಲ್ ಮಾರಿದೆ, ಏನು ಪೊಸಿಷನ್ ಇಲ್ವಾ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳ್ತಾನೆ. ನಮ್ಮ ಹಣೆಯಲ್ಲಿ ಬರೆದಿರ್ತದೆ, ಅದನ್ನ ಅನುಭವಿಸ್ಬೇಕು. ರಘುಪತಿ ಭಟ್ರಿಗೆ ಕಾಂಗ್ರೆಸ್ ಇಂದ ಕರೆ ಬಂದಿಲ್ವೋ? ಕಾಂಗ್ರೆಸ್ ಇಂದ ನನಗೆ ಕರೆ ಬಂದಿದೆ. ಏನು ಬಹಳ ದೊಡ್ಡ ವ್ಯತ್ಯಾಸ ಏನ್ ಕಾಣ್ತಾ ಇದೆ ನಿಮಗೆ? ಈಗದ ರಾಜಕಾರಣ ಭಯದ ವಾತಾವರಣದಲ್ಲಿರುವಂತ ಅದನ್ನ ಹೇಗೆ ಬಿಜೆಪಿಯಿಂದ ಮಾಡ್ತಿರೋ, ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಿರೋ? 2028 ಚುನಾವಣೆಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ನಾನಿನ್ನು 100 ಮೀಟರ್ ರೇಸ್ ಓಡುವಂತ ಶಕ್ತಿಯುತವಾಗಿದ್ದೇನೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ನೆಕ್ಸ್ಟ್ ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯುವ ನೀರು. ಕೆಲವೊಂದು ಚರ್ಚೆಗಳು ಬರುತ್ತೆ, ಇಲ್ಲಿ ಅಭಿವೃದ್ಧಿ ಉಳಿಯುತ್ತೆ, ಟೀಕೆಗಳು ಸಾಯುತ್ತೆ ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರಗಳೂ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿಯವರೆಗೆ ಪಾಲಿಟಿಕ್ಸ್ ಅಂದರೆ ರಾಜಕೀಯ ತನ್ನನ್ನು ತಾನು ಎಳೆದುಕೊಂಡು ಹೋಗಿದೆ. ಇವತ್ತಿನ ರಾಜಕಾರಣದ ಬಗ್ಗೆ ಹಲವು ಪ್ರಶ್ನೆಗಳ ನಡುವೆ ರಾಜಕೀಯ ಪಕ್ಷಗಳ ನಿಲುವು ನಿರ್ಧಾರಗಳು ಕಾರ್ಯಕರ್ತರು ಮತ್ತು ನಾಯಕರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ರೂಪದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರ ಇದೆ. ಹೌದು, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಯಾರಾದರೂ ಯೋಚನೆಗಳನ್ನು ಮಾಡಿದ್ರೆ ಅವರ ಮನಸ್ಸಲ್ಲಿ ಸದಾ ಉಳಿಯೋ ಒಂದು ಹೆಸರು ಅಂತಂದ್ರೆ ರಘುಪತಿ ಭಟ್. ಉಡುಪಿಯ ಬಿಜೆಪಿಯ ಶಾಸಕರಾಗಿ ಸತತ 3 ಅವಧಿಯನ್ನ ಉಡುಪಿಯ ಅಭಿವೃದ್ಧಿಗೋಸ್ಕರ ಸವೆಸಿರುವ ರಘುಪತಿ ಭಟ್ ಸದ್ಯ ಬಿಜೆಪಿಯಲ್ಲೇ ಇಲ್ಲ. ಇತ್ತೀಚೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನಂತರವಂತೂ ರಘುಪತಿ ಭಟ್ ಮತ್ತು ಅವರ ಕಾರ್ಯಕರ್ತರು ಅನ್ನುವಂಥ ಒಂದು ವಿಶೇಷವಾದಂಥ ಗ್ರೂಪ್ ಇಡೀ ರಾಜ್ಯ ಗಮನಿಸಬೇಕಾದಂಥ ಪರಿಸ್ಥಿತಿ ಇದೆ. ಇದು ರಘುಪತಿ ಭಟ್ರು ತಮಗೆ ತಾವು ತಂದುಕೊಂಡಂಥ ಪರಿಸ್ಥಿತಿನ, ಅಥವಾ ರಾಜ್ಯದ ಬಿಜೆಪಿ ರಘುಪತಿ ಭಟ್ರಿಗೆ ತಂದು ಕೊಟ್ಟಂಥ ಪರಿಸ್ಥಿತಿನ, ಅಥವಾ ಇವೆರಡರ ನಡುವೆ ಈ ಪರಿಸ್ಥಿತಿ ಬರಲೋಸುಗ ಕೆಲಸ ಮಾಡಿದವ್ರು ಯಾರಾದರೂ ಇದಾರ ಅನ್ನುವ ಕುತೂಹಲ ಉಡುಪಿಯ ಜನರಲ್ಲಂತೂ ಇದ್ದೇ ಇದೆ. ಎಲ್ಲ ಪ್ರಶ್ನೆಗಳಾಗೇ ಉಳಿದಿದೆ. ಆದರೆ ಅದನ್ನು ಇವತ್ತು ಉತ್ತರ ರೂಪಕ್ಕೆ ತರೋಣ. ನೀವೆಲ್ಲ ನಿರೀಕ್ಷಿಸಿರುವಂತೆ ಉಡುಪಿಯ ಮಾಜಿ ಶಾಸಕರು ಕೆ ರಘುಪತಿ ಭಟ್ ಅವರ ಜೊತೆಗೆ ಇವತ್ತು ನಾವಿದ್ದೀವಿ. ಅವರನ್ನ ಮಾತಾಡ್ಸೋಣ. ಅದಕ್ಕಿಂತ ಮೊದಲು ಅವರನ್ನ ಸ್ವಾಗತಿಸಿಕೊಳ್ಳೋಣ. ರಘುಪತಿ ಭಟ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಿ? ಆರಾಮಿದ್ದೀನಿ, ತೊಂದರೆ ಇಲ್ಲ. ರಘುಪತಿ ಭಟ್ರು ಅಂತಂದ್ರೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಕಾರ್ಯಕರ್ತರು, ಪಕ್ಷ, ಕಚೇರಿ, ಕಾರ್ಯಕ್ರಮ ಅಂತ ಹೇಳಿ ರಾತ್ರಿ 11 ಗಂಟೆಗೆ ಮನೆಗೆ ಬರ್ತಾ ಇದ್ದವರು. ಕಳೆದ 2.5 ವರ್ಷಗಳಿಂದ ರಘುಪತಿ ಭಟ್ರ ಈ ಶೆಡ್ಯೂಲ್, ದಿನಚರಿ ಬದಲಾಗಿದೆ. ಏನ್ ವ್ಯತ್ಯಾಸ? ಬೆಟರ್ ಅನ್ಸುತ್ತಾ ಅಥವಾ ಅದೇ ಚೆನ್ನಾಗಿತ್ತು ಅಂತ ಅನ್ಸುತ್ತಾ? ಇದು ಮಿಶ್ರ ಪ್ರತಿಕ್ರಿಯೆ ಕೊಡ್ಬೋದು ಇದರಲ್ಲಿ. ಓಕೆ. ಏನು ಅಂದರೆ, ನೀವು ವೈಯಕ್ತಿಕವಾಗಿ ನೋಡಿದರೆ ಫಿಸಿಕಲಿ ಇದು ತುಂಬ ಒಳ್ಳೆಯದು, ಆರಾಮ್. ನನಗೆ ನನ್ನ ಬಗ್ಗೆ ಸ್ವಂತ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಸಿಕ್ಕಿದೆ ಅಂತ. ಮಾನಸಿಕವಾಗಿ ನೋಡಿದರೆ ನಾನು ಅದನ್ನು ಹೆಚ್ಚು ಇಷ್ಟಪಡುವನು. ಅಂದರೆ ಜನರೊಟ್ಟಿಗೆ ಇರುವಂಥದ್ದನ್ನೇ ನನ್ನ ಸಣ್ಣದಿಂದ, ನಾನು ಸಣ್ಣ ಪ್ರಾಯದಲ್ಲೇ ಈ ಸಾರ್ವಜನಿಕ ಜೀವನಕ್ಕೆ ಬಂದದ್ರಿಂದ ನನ್ನ 25-26 ವರ್ಷದಲ್ಲೇ ನಾನು ಆ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡದ್ರಿಂದ ಈಗ ಅದು ಮಾನಸಿಕವಾಗಿ ಅಷ್ಟು ಸಂತೋಷ ಅಲ್ಲ. ಮಾನಸಿಕವಾಗಿ ಹಾಗೆ ಜನರೊಟ್ಟಿಗೆ ಇರಬೇಕು, ಜನರ ಮಧ್ಯೆ ಇರಬೇಕು ಅಂತ ಹೇಳುವಂಥ ಅಪೇಕ್ಷೆ ಇರುವಂಥವನು. ಆದರೆ ವೈಯಕ್ತಿಕವಾಗಿ ನೋಡಿದರೆ ಸ್ವಲ್ಪ ನನಗೂ ಸಮಯ ಕೊಡುವಂಥ ಒಂದು ಅವಕಾಶಗಳು ಸಿಕ್ಕಿದೆ. ಫ್ಯಾಮಿಲಿ ಒಟ್ಟಿಗೆ, ಮನೆಯಲ್ಲಿ, ಕೌಟುಂಬಿಕವಾಗಿ, ಸ್ವಲ್ಪ ಬಿಸ್ನೆಸ್ಸಿಗೆ ಸಮಯ ಕೊಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಒಂದು ಒಳ್ಳೆ ಗ್ಯಾಪ್ ಅಂತ ಅನಿಸ್ತದೆ ಫಿಸಿಕಲಿ. ಆದರೆ ಮಾನಸಿಕವಾಗಿ ಅದು ಅಷ್ಟು ಖುಷಿ ಕೊಡ್ತಾ ಇಲ್ಲ. ನಾವು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಹಲವು ಬಾರಿ ನಾವು ಯೋಚನೆ ಮಾಡ್ತೇವೆ ರಾಜಕೀಯದಲ್ಲಿದು, ಆಯ್ತಪ್ಪ ಇನ್ನು ಸಾಕು, ಇನ್ನು ರಾಜಕೀಯ ನಿವೃತ್ತಿ ಕಮ್ಮಿ ಮಾಡಬೇಕು, ನಮಗೆ ಇದೆಲ್ಲ ಓವರ್ ಇದು ಅಂತ. ಅದು ಹೇಳಲಿಕ್ಕೆ ಅನಿಸ್ತದೆ, ಅನುಭವಿಸುವಾಗ ಅದು ಅವನಿಗೆ ಅನಿಸ್ತದೆ ಇಲ್ಲ ಜನರ ಮಧ್ಯ ಜನರ ಕೆಲಸ ಮಾಡ್ಕೊಂಡಿರುವುದಕ್ಕೂ ಮತ್ತು ಹಾಗೆ ಇರುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ನನಗೆ ದೈಹಿಕವಾಗಿ ಕಷ್ಟ ಆಗ್ತಿತ್ತು. ಆಗ ತುಂಬ ಕಷ್ಟ ಆಗ್ತಿತ್ತು. ನಿದ್ದೆ ಇರಲಿಲ್ಲ, ಟೈಮ್ಗೆ ಫುಡ್ ಇರಲಿಲ್ಲ, ವೈಯಕ್ತಿಕ ಕೌಟುಂಬಿಕ ಜೀವನವೇ ಇರಲಿಲ್ಲ.
ರೆಸ್ಟ್ ಇರಲಿಲ್ಲ. ಯಾವಾಗೂ ಹಾಗೆಲ್ಲ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ದು ಒಳ್ಳೇದು ಅನಿಸ್ತಿತ್ತು. ಆದರೆ ಈಗ ಅದರಿಂದ ನಾನು ಸಂತೋಷ ಆಗಿಲ್ಲ, ಮಾನಸಿಕವಾಗಿ ಸಂತೋಷ ಆಗಿಲ್ಲ. ದೈಹಿಕವಾಗಿ ಒಳ್ಳೆಯದು, ಬೆಳಿಗ್ಗೆದ್ದು 1-1.5 ಗಂಟೆ ವಾಕಿಂಗ್, ಯೋಗ ಗೀಗ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಅದೆಲ್ಲ ಇದೆ. ಆದರೆ ಮಾನಸಿಕವಾಗಿ ಅದು ಅಷ್ಟು ಸಂತೋಷ ಇಲ್ಲ, ಅದು ನನ್ನ ವೈಯಕ್ತಿಕವಾದ. ಈ ಪರಿಸ್ಥಿತಿ ಕಾರಣ ಏನು ರಘುಪತಿ ಭಟ್ರೆ? ಸ್ವಯಂಕೃತ ಅಪರಾಧನ, ಅಥವಾ ನೋಡುವ ಕಣ್ಣಿಗೆ ದೋಷ ಅಂತೀರಾ, ಅಥವಾ ಇದಕ್ಕೋಸ್ಕರನೇ ಕೆಲಸ ಮಾಡಿದ್ದೆ ಹೀಗಾಯ್ತು ಅಂತೀರಾ? ಇದಕ್ಕೂ ಮಿಶ್ರ ಪ್ರತಿಕ್ರಿಯೆ ಹೇಳಬೇಕಾಗ್ಬೋದು. ರಾಜಕೀಯದಲ್ಲಿ ಒಂದು ಹಣೆ ಬರಹ ಇಂಪಾರ್ಟೆಂಟ್. ಯಾರು ನೀವು ನಮ್ಮ ಜಿಲ್ಲೆಯದ್ದು ತಗೊಳ್ಬೋದು, ರಾಷ್ಟ್ರದ್ದು ತಗೊಳ್ಬೋದು, ರಾಜ್ಯ ತಗೊಳ್ಬೋದು, ಯಾರು ಯಾವ್ದು ಆಗ್ತಾರೆ ಅಂತ ಯೋಚನೆ ಮಾಡಿದವ್ರಲ್ಲಿ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಆಗ್ತಾರೆ ಅಂತ ಯಾರು ಎಣಿಸ್ಲಿಲ್ಲ, ಅವರು ಪ್ರಧಾನಿ ಆಗಿದ್ದಾರೆ. ತುಂಬ ಜನ ಮುಖ್ಯಮಂತ್ರಿ ಆಗಿದ್ದಾರೆ, ತುಂಬ ಜನ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕೀಯ ಸ್ಟಾರ್ನ ಮೇಲೆ ಹೋಗ್ತದೆ. ಇದು ಬಹಳ ಪ್ರಮುಖವಾದ ಏನು ನಮ್ಮ ಹಣೆಯಲ್ಲಿ ಬರೆದಿರ್ತದೆ ಅದನ್ನು ಅನುಭವಿಸಬೇಕು. ಒಂದು. ಎರಡನೇದು, ಸ್ವಯಂಕೃತ ಅಪರಾಧ ಅಂತ ಕೇಳಿದರೆ ರಾಜಕೀಯ ಚಟುವಟಿಕೆಗಳಲ್ಲಿ ನಂದು ಯಾವುದೇ ಸ್ವಯಂಕೃತ ಅಪರಾಧಗಳಿಲ್ಲ. ಆದರೆ ಒಬ್ಬ ರಾಜಕೀಯ ವ್ಯಕ್ತಿ ಹೇಗಿರಬೇಕು ಅಂದರೆ, ಅವನ ಸ್ವಂತ ಭವಿಷ್ಯವನ್ನು ಯೋಚನೆ ಮಾಡ್ಕೊಂಡಿದ್ರೆ, ಅವನ ಸ್ವಂತ ಏಳಿಗೆಯನ್ನು ಮಾತ್ರ ಅವ ಯೋಚಿಸ್ಕೊಂಡಿದ್ರೆ ಅವ ಹೇಗಿರಬೇಕು, ಹಾಗೆ ನಾನಿರಲಿಲ್ಲ. ಅದು ನನ್ನ ಸ್ವಯಂಕೃತ ಅಪರಾಧ. ರಾಜಕೀಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸನ್ನು ಬೆಳೆಸಬಾರ್ದು ಅಂತ ವೈಯಕ್ತಿಕವಾಗಿ ತಗೊಂಡ್ರೆ, ರಾಜಕೀಯವಾಗಿ ನೋಡಿದರೆ, ಒಂದು ಪಕ್ಷವಾಗಿ ನೋಡಿದರೆ ಯಾವಾಗಲೂ ಒಬ್ಬನೇ ನಾಯಕ ಇರಬಾರ್ದು, ಸೆಕೆಂಡ್ ಲೈನ್ ಲೀಡರ್ಸ್ ಬೆಳೆಸಬೇಕು ಅಂತ. ನೀವು ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿಯೂ ನೋಡಿದರೆ ಸೆಕೆಂಡ್ ಲೈನ್ ಲೀಡರ್ಸನ್ನು ಬೆಳೆಸಿದವನು ನಾನು ಅದರಲ್ಲಿ ಅಗ್ರಗಣ್ಯ ಇದೆ. ನಾನು ಹೈಯೆಸ್ಟ್ ಸೆಕೆಂಡ್ ಲೈನ್ ಲೀಡರ್ಸನ್ನು BJPಯಲ್ಲಿ ನಮ್ಮ ಪಕ್ಷದಲ್ಲಿ ಬೆಳೆಸಿದ್ದೇನೆ. ಅದು ಒಮ್ಮೆ ಮುಳುವಾಯಿತು ನನಗೀಗ. ಹಾಗಂತ ನೀವು ರಾಜಕೀಯವಾಗಿ ನೋಡಿದರೆ ಅದೊಂದು ಒಳ್ಳೆಯ ಸ್ವಭಾವ ರಾಜಕೀಯ ವ್ಯಕ್ತಿಗಳಿಗೆ. ಎರಡನೇ ಲೈನನ್ನು, ಅವರ ನೆಕ್ಸ್ಟ್ ಲೈನ್ ಅನ್ನು ಅವನು ಇರುವಾಗಲೇ ಬೆಳೆಸುವಂಥದ್ದು ಒಂದು ಒಳ್ಳೆಯ ಸಂಪ್ರದಾಯ. ಇನ್ನೊಂದು, ಈ ರಾಜಕೀಯದಲ್ಲಿ ಗಾಡ್ ಫಾದರ್ಸ್, ರಾಜಕೀಯದಲ್ಲಿ ಚೇಲಾಗಿರಿ, ಸುಳ್ಳು ಹೇಳ್ಕೊಂಡು ಹೊಗಳ್ಕೊಂಡು ನೀವು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರಿ ಸರ್ ಅಂತ, ಅವ್ರ ಸ್ಟೇಟ್ಮೆಂಟ್ ಒಳ್ಳೇದಿದ್ದಿದ್ರು ಅವರೊಟ್ಟಿಗೆ ವಾಕಿಂಗ್ ಹೋಗಿ ಏನು ಹೇಳ್ತಾರೆ, ಅದು ಪ್ಲೀಸ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ನೀವು ಪಕ್ಕಾ ಲೋಕಲ್ ಬಕೆಟ್ ಹಿಡಿಯೋದು ಅಂತ. ಅಂಥದ್ದು ನಾನು ನನ್ನ ಜೀವನ ಮಾಡಲಿ, ನನ್ನ ಸ್ವಭಾವವಲ್ಲ, ಇನ್ನೂ ಆಗಲಿಕ್ಕೆ ಆಗಲ್ಲ ನನ್ನ ಅದು ರಾಜಕೀಯ ಪಕ್ಷದ ಒಬ್ಬ ನಾಯಕನ ಏಳಿಗೆಗೆ ಪೆಟ್ಟು ಬಿತ್ತು. ನಾನು ಸ್ವಲ್ಪ ಎಲ್ಲರನ್ನು ಒಳ್ಳೇದು ಇಟ್ಕೊಳ್ತೀನಿ, ನನಗೆ ಯಾರಾದರೂ ಬ್ಯಾಟಿಂಗ್ ಮಾಡೋರು ಇರ್ತಿದ್ರು. ನಾನು ಯಾವುದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೆ ಅಂದರೆ, ನನ್ನ ಪಕ್ಷ, ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಕ್ಷೇತ್ರದ ಜನತೆ. ನಾನೊಂಥರ ಬೌಂಡ್ರಿ ಹಾಕೊಂಡಾಗಿದ್ದೆ ಕ್ಷೇತ್ರಕ್ಕೆ. ಇದೆ ಮಂತ್ರಿ ಕೇಳುವಾಗ ನನಗೆ ಮಂತ್ರಿ ಬೇಡ, ನನಗೆ ಬೋರ್ಡ್ ಬೇಡ, ನಿಗಮ ಬೇಡ, ನನಗೆ ಶಾಸಕನಾಗಿ ಕೆಲಸ ಮಾಡಬೇಕು, ಅನುದಾನ ಕೊಡಿ. ನಾನು ಮುಖ್ಯದಾದಾಗ ಮಂತ್ರಿ ಆಗಬೇಕು ಅಂತ ನಮ್ಮ ಪತ್ರಕರ್ತರು ಕೇಳಿದಾಗ, ಬೇಡ ಶ್ರೀನಿವಾಸ್ ಶೆಟ್ಟರನ್ನು ಮತ್ತೆ ಸುನೀಲ್ ಕುಮಾರನ್ನು ಮಾಡಿ ಅಂತ ಹೇಳಿದವ ಬೊಮ್ಮಾಯಿಯವರು ಮಂತ್ರಿ ಆದ. ನಾನು ಬೇಡ ಅಂತ ಹೇಳಿದೆ, ಯಾಕಂದರೆ ನನಗೆ ಕೆಲಸ ಇತ್ತು ಅಂತ. ನನಗೆ ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ MLA ಆಗಿದೆ, ಕೆಲಸ ಮಾಡಲಿಕ್ಕಿತ್ತು, ಮಾಡಿದ್ದೇನೆ, ದೇವ್ರು ನಡೆಸಿ ಸಮಾಧಾನ ಇದೆ. ಸೊ ನಾನು ಕಾರ್ಯಕರ್ತರು, ಜನರು, ಇದನ್ನೇ ಡಿಪೆಂಡ್ ಹಾಕೊಂಡಿದ್ದೆ. ಏನು ಜನರೊಟ್ಟಿಗಿದ್ದೇನೆ, ಕಾರ್ಯಕರ್ತರು ಯಾರು ಸೀಟ್ ತಪ್ಪಿಸ್ತಾರೆ, ಆಗಲೇ ಸೀಟ್ ತಪ್ತದೆ ಅಂತ ಅಪಪ್ರಚಾರಗಳಿರುವಾಗ ಇತ್ತು. ಆದರೆ ನೀವು ಈಗ ನಾನು ಯೋಚನೆ ಮಾಡಿದ್ರು, ಇದು ರಾಜಕೀಯದಲ್ಲಿ ಜನ ಮತ್ತು ಕಾರ್ಯಕರ್ತರು ಮಾತ್ರ ಅಲ್ಲ, ಅದು ಇಲ್ದಿದ್ರು ನಡೀತದೆ. ಇವತ್ತು ಗೋ ಬ್ಯಾಕ್ ಅಂತ ಹೇಳಿದವರನ್ನ ತಗೊಂಡೋಗಿ ಇನ್ನೊಂದು ಕೇಂದ್ರ ಸ್ಥಾನದಲ್ಲಿ ನಿಂತ್ಕೊಂಡು MP ಮಾಡ್ತಾರೆ, ಅವರಿಗೆ ಕೇಂದ್ರ ಸಚಿವರು ಕೊಡ್ತಾರೆ ಅಂತ ಆದರೆ, ಈ ರಾಜಕಾರಣದಲ್ಲಿ BJPಯಲ್ಲಿ ಕಾರ್ಯಕರ್ತರ ಪ್ರೀತಿ, ಕಾರ್ಯಕರ್ತರ ವಿಶ್ವಾಸ, ಜನರ ವಿಶ್ವಾಸ ಇಂಪಾರ್ಟೆಂಟ್ ಅಲ್ಲ ಅಂತ ಆಯ್ತಲ್ಲ. ನಿಮ್ಗೆ ಯಾರಾದ್ರು ಒಬ್ಬ ಗಾಡ್ ಫಾದರ್, ಯಾರೋ ಒಬ್ಬ ಅಲ್ಲ, ನೀವು ಭಟ್ರೆ ನೀವು ಹೇಳ್ತೀರಿ, ನಾನು ಸಾಯುವಾಗ ನನ್ನ ದೇಹದ ಮೇಲೆ BJP ಧ್ವಜ ಬೇಕು. ಭಟ್ರೆ ಏನು ಮಾಡಲ್ಲ, ಅವರು BJP ಧ್ವಜ ಸಾಯುವಾಗ್ಲೂ ಬೇಕು ಅಂದ್ರೆ ಭಟ್ರೆ ಇಲ್ಲಿ ಇರ್ತಾರೆ, ಭಟ್ರಿಗೆ ಏನ್ ಮಾಡಿದ್ರು ನಡೆಯುತ್ತೆ, ನಮ್ಮ ಮನೆ ಮಗು ಅನ್ನೋ ಮನಸ್ಥಿತಿಗೆ ನೀವೇ ಕಾರಣರಾದ್ರಿ ಅಂತ. ಈಗ ನಾನು ಇನ್ನೊಂದು ಅದನ್ನೇ ಹೇಳ್ತಿದ್ದೆ, ಪಕ್ಷಕ್ಕೆ ತುಂಬಾ ನಿಷ್ಠೆ ಇರುವುದು ಒಂದು ಸಮಸ್ಯೆ ಅಂತ, ಮುಳುವಾಗ್ತದೆ ಅಂತ. ಈಗ ಪಕ್ಷದಲ್ಲಿ ಆಯ್ತು, ನೀವು ಹೇಳಿದಾಗ ರಘುಪತಿ ಭಟ್ರು ಏನಿದ್ರು ಮಾಡ್ತಾರೆ. ನನಗೆ 2 ಸರ್ತಿ ಸೀಟ್ ತಪ್ಪಿದಾಗಿದ್ರು, 2013ರಲ್ಲಿ 2023ರಲ್ಲಿ 2 ಸರ್ತಿ ತಪ್ಪಿದಾದ್ರು. ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನು ಕೊಟ್ಟಾರ ಅವರಂತ ತಲೆಯಲ್ಲಿ ಹೊತ್ಕೊಂಡು ಕೆಲಸ ಮಾಡಿದ್ದೇನೆ. ಯಾರಾದ್ರೂ ಒಬ್ರು ಅಪಸ್ವರ ಎತ್ತಲಿ ನನಗೆ. 2013 ಮತ್ತು 23ರಲ್ಲಿ ರಘುಪತಿ ಭಟ್ರಿಗೆ ಸೀಟ್ ಇಲ್ದಾಗ ಅವರು ಏನಾದರೂ ಒಳಗಿಂದ ಆಟ ಆಡಿದ್ದಾರೆ ಅಂತಾದರೂ ಹೇಳುವವರಿಲ್ಲ, ಯಾಕಂದ್ರೆ ನಾನು ಅಷ್ಟು ಇಡೀ ಓಪನ್ ಆಗಿ ಕೆಲಸ ಮಾಡಿದ್ದೇನೆ. ಸೊ ಇದೆಲ್ಲ ಒಂದು ರೀತಿ ಮುಳು ಹೆದರಿಕೆ, ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಮಾಡಬೇಕು. ಏನು, ರಘುಪತಿ ಭಟ್ರಿಗೆ ಕೊಡದಿದ್ರೆ ಅವರು ಇಂಡಿಪೆಂಡೆಂಟ್ ನಿಲ್ತಾರೆ, ಅವರು ಇನ್ನೊಂದು ಪಾರ್ಟಿಗೆ ಹೋಗ್ತಾರೆ ಅಂತ ಹೇಳುವಂಥ
ಒಂದು ಇಲ್ಲ ನಮಗೆ, ನಾವು ಪಕ್ಷನಿಷ್ಠವಾಗಿ ಬೆಳೆದು ನೋಡಿ. ನಾನು ಒಂದು ರೀತಿಯಲ್ಲಿ ನೋಡಿದರೆ ಇವತ್ತಿನ ರಾಜಕಾರಣಕ್ಕೆ ಸೂಟ್ ಆಗುವಂಥ ವ್ಯಕ್ತಿಯಾಗಿ ಕಾಣ್ತಾ ಇಲ್ಲ. ಅಂದರೆ ರಾಜಕೀಯ ಪಕ್ಷಗಳ ನಾಯಕರಿಗೆ, ರಾಜಕೀಯಕ್ಕೆ ನಾನು ಸೂಟ್ ಆಗ್ತೇನೆ. ನೀವು ಯಾರ ಹತ್ರ ಕೇಳಿದ್ರು ರಾಜಕೀಯದ ತತ್ವ ಆದರ್ಶಗಳನ್ನ ಪಾಲಿಸ್ತೇನೆ, ರಾಜಕೀಯವಾಗಿ ಏನು ಮಾಡಬೇಕು, ಸೆಕೆಂಡ್ ಲೈನ್ ಲೈಟರ್ಸನ್ನು ಬೆಳೆಸಬೇಕು, ಅದನ್ನು ಮಾಡಿದ್ದೇನೆ. ಅಭಿವೃದ್ಧಿ ಮಾಡಬೇಕು, ಅಧಿಕಾರ ಸಿಕ್ಕಿದಾಗ ಜಾತಿ ಮತ ಪಕ್ಷ ಧರ್ಮ ಬಿಟ್ಟು ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದೇನೆ. ಇವತ್ತೆಲ್ಲರ ವಿಶ್ವಾಸ ಗಳಿಸಿ ಅದನ್ನು ಮಾಡಿದ್ದೇನೆ. ಆದರೆ ಇವತ್ತಿನ ರಾಜಕಾರಣ ಅಷ್ಟರಲ್ಲಿ ಮಾತ್ರ ಆಗ್ತಾ ಇಲ್ಲ. ಇವತ್ತೆಲ್ಲ ನಾವು ಯಾವುದೆಲ್ಲ ಡಿಸ್ಕಸ್ ಮಾಡಿದ ಇದೆಲ್ಲ ಇದ್ದರೆ ಮಾತ್ರ ಅವನಿಗೆ ಸರ್ಟಿಫಿಕೇಶನ್ ಅಂತ ಹೇಳುವಂಥ ಮಟ್ಟ ಬಂದಿದೆ. ಆದರೆ ನಾನು ಒಂದು ಹೇಳ್ತೇನೆ, ನನಗಿವತ್ತು ಅದರಿಂದ ಏನು ಪಶ್ಚಾತ್ತಾಪ ಇಲ್ಲ. ಯಾಕಂದರೆ ನೀವು ನನ್ನ ಹತ್ರ ಅಧಿಕಾರ ಇಲ್ಲದೆ ಇರ್ಬೋದು, ಆದರೆ ಇವತ್ತಿಗೂ ನನಗೆ ಕಾರ್ಯಕ್ರಮಗಳಿಗೆ ಜನ ಕರೆಯುವುದು ನಿಲ್ಲಿಸಲಿಲ್ಲ. ನಾನೇ ಚೂಸ್ ಮಾಡಿ ಹೋಗ್ತೇನೆ. ಅಂದರೆ ಬೇಕಾ ಬೇಡವಾ ಅಂತ ತುಂಬ ಒತ್ತಾಯ ಮಾಡಿದಲ್ಲಿ ಮಾತ್ರ ಹೋಗ್ತೇನೆ. ಹೋದಲ್ಲಿ ಜನ ಅಂತೂ ನಾನು MLA ಇದ್ದಾಗಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ, ಮಿಸ್ ಮಾಡ್ತಾರೆ. ಈಗ ನಾನು MLA ಇರುವಾಗ ಈಗ ಡಿಫ್ರೆನ್ಸ್ ಗೊತ್ತಾಯಿತು. 2013 MLA ಆಗಿದ್ದೆ, 13ರಿಂದ 18 MLA ಆಗಿರಲಿಲ್ಲ, ಆಗ ಡಿಫ್ರೆನ್ಸ್ ಗೊತ್ತಾಯಿತು. ಈಗಂತೂ ತುಂಬ ಜನರಿಗೆ ಡಿಫ್ರೆನ್ಸ್ ಗೊತ್ತಾಗಿದೆ, ಶಾಸಕರು ಅಂದರೆ ಯಾವ ರೀತಿ ಅಂತ ಹೇಳುವಂಥದ್ದು. ಈಗ ನನ್ನ ಇಂಪಾರ್ಟೆನ್ಸ್ ಜನರಿಗೆ ಜಾಸ್ತಿ ಆಗಿದೆ. ನನ್ನ ಏನ್ ಡಿಫ್ರೆನ್ಸ್? ನಾವು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೋಗೋಣ. ಏನ್ ಬದಲಾವಣೆ ನೀವು ಇದ್ದಂತ ಸಮಯದಲ್ಲಿ ಆಗ್ತಾ ಇದ್ದಂತ ಆಡಳಿತ ಮತ್ತು ಅಭಿವೃದ್ಧಿಗೂ ಕಳೆದ 2.5 ವರ್ಷಗಳಲ್ಲಿ ನೂತನ ಶಾಸಕರು ಬಂದ ನಂತರದಲ್ಲಿ ಉಡುಪಿಯಲ್ಲಿ ನಡೀತಾ ಇರುವ ಆಡಳಿತ ಮತ್ತು ಅಭಿವೃದ್ಧಿಗೂ ಏನು ಬಹಳ ದೊಡ್ಡ ವ್ಯತ್ಯಾಸ ಏನ್ ಕಾಣ್ತಾ ಇದೆ ನಿಮಗೆ? ಅದು ನಾನು ಹೇಳಬಾರ್ದು. ನಾನು ಹೇಳಿದ್ರೆ MLA ಮೈಂಡ್ ಸೆಟ್ ನಾನು ಹೇಳ್ತೀನಿ. ಇದನ್ನು ನೀವು ಯಾರಾದ್ರೂ ಲೋಕಲ್ಸ್ಗಳ ಹತ್ರ ಗುಟ್ಟಲ್ಲಿ ಕೇಳಿ, ನೀವು ಮೈಕ್ ಇಟ್ಟು ಹೇಳುದಿಲ್ಲ. ಯಾವುದು ಟಿವಿ ಇಟ್ಟು ಕೇಳಿದ್ರೆ ಅವ್ರು ಹೇಳಲ್ಲ, ಯಾಕಂದ್ರೆ ಹೆದರಿಕೆ ಇದೆ, ಭಯ ಇದೆ. ಈಗ ಯಾರ ಹೆದರಿಕೆ, ಯಾರ ಭಯ? ಅಲ್ಲ, ಈಗದ ರಾಜಕಾರಣ ಭಯದ ವಾತಾವರಣದಲ್ಲಿರುವಂತ ಅದನ್ನ. ನಾನು ಶಾಸಕನಾಗಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ಭಯ ಇರಲಿಲ್ಲ, ಪ್ರೀತಿ ಇತ್ತು. ನನಗೆ ಬಂದು ಗಲಾಟೆ ಮಾಡ್ತಿದ್ರು, ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಇವತ್ತು ಯಾರಾದರೂ ಸ್ವಲ್ಪ ಮಾತಾಡಿದರೆ ಅವನಿಗೆ ಭಯ, ಸಂಜೆ ಫೋನ್ ಬರುವಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅದಿಲ್ಲ. ಇವತ್ತು ನೋಡಿ, ನೀವು ಉಣಿಸ್ಬೋದು ನನ್ನ ಕಾಲದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸಗಳನ್ನು ನೀವು ಉಡುಪಿಯಲ್ಲಿ ನೋಡಿ. ಡಾಕ್ಟರ್ VS ಆಚಾರ್ಯರ ಕಾಲದಿಂದ ಪ್ರಾರಂಭ ಆಗಿ ಡಾಕ್ಟರ್ VS ಆಚಾರ್ಯ ನಂತರವು ಡಾಕ್ಟರ್ VS ಆಚಾರ್ಯ ಮಾರ್ಗದರ್ಶನದಲ್ಲಿ ಬೆಳೆದವನು. ಅವರ ಏನು ದಾರಿ ಇದೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಬಂದವನು, ಅವರ ಇದನ್ನು. ಸೊ ಆಗ ಆಗಿರುವಂಥ ನಾನು ಅಧಿಕಾರದಲ್ಲಿದ್ದಂಥ ಆದಂಥ ಅಭಿವೃದ್ಧಿಯ ಕೆಲಸಗಳು, ಉಡುಪಿಗಾದಂಥ ಕೊಡುಗೆಗಳು, ಮತ್ತು ನಾನು ಜನರಿಗೆ ಸ್ಪಂದಿಸ್ತಾ ಇದ್ದಂಥ ರೀತಿಗಳು. ನಾನೊಂದು ರಾಜಕೀಯ ಪಕ್ಷದಲ್ಲಿ ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ನನ್ನ ಆಡಳಿತದ ಅವಧಿಯಲ್ಲಿ ಅವ ಈ ಪಕ್ಷದವ ಇವು ಪಕ್ಷದವ ಅಂತ ನೋಡಲಿಲ್ಲ. ಯಾವುದೇ ಪಕ್ಷದವನು ಬಂದರೂ ಶಾಸಕನಾಗಿ ಬಂದಾಗ ಅವ್ರಿಗೆ ಕೆಲಸ ಮಾಡಿಕೊಡ್ತೇನೆ. ಜಾತಿ ನೋಡಲಿಲ್ಲ, ಮತ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. ನಾನು ಕೆಲಸ ಮಾಡಿದ್ದೇನೆ. ಮತ್ತು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದು ಕೊಡುವುದರಲ್ಲಿ ಯಶಸ್ಸಾಗಿದ್ದೇನೆ. ಇವತ್ತದು ಯಾವುದೂ ಇಲ್ಲ. ಇವತ್ತು ಸಮಸ್ಯೆಗಳಿಗೆ ಜನಪ್ರತಿನಿಧಿ ಆದವರು ಸಮಸ್ಯೆಗಳಿಗೆ ಕಾರಣರಾಗಿದ್ದಾರೆ. ಅವರಿಂದಾಗಿ ಒಂದಷ್ಟು ಸಮಸ್ಯೆಗಳು ಪ್ರಾರಂಭ ಆಗುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ. ಸೊ ಇದು ಬಹಳ ವ್ಯತ್ಯಾಸವನ್ನು ಜನ ಕಂಡಿದ್ದಾರೆ. ನೀವಿವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಪರಿಸ್ಥಿತಿ, ನಗರಸಭೆಯ ಪರಿಸ್ಥಿತಿ, ತಾಲೂಕು ಆಫೀಸ್ನ ಪರಿಸ್ಥಿತಿಯನ್ನು ನೋಡಿದರೆ ಜನ ಪರಿತಪಿಸ್ತಾ ಇದ್ದಾರೆ. ಕೆಲಸ ಆಗ್ತಾ ಇಲ್ಲ. ಏನೋ ಸಣ್ಣ ಸಣ್ಣ ಕೊಕ್ಕೆಗಳು. ಶಾಸಕರು ಯಾರಿಗೋ ಒಂದು ತೊಂದರೆ ಮಾಡಬೇಕು ಅಂತ ಮಾಡಿದಂಥ ಏನು ಆರ್ಡರ್ಸ್ಗಳು, ಲೆಟರ್ಗಳು ಇಡೀ ಜನರಿಗೆ ಸಮಸ್ಯೆ ಆಗುವಂಥ ಪರಿಸ್ಥಿತಿಗಳು ಬಂದಿದೆ ಇವತ್ತು. ಈ ರೀತಿಯ ತುಂಬ ಉದಾಹರಣೆಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಇದು ಇವತ್ತು ಜನರಿಗೆ ಗೊತ್ತಾಗಿದೆ. ನನಗೆ ಹೋದಾಗ ಜನ ಇವತ್ತು ನಮ್ಮ ಕಾಲದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸಗಳು, ನಾನು ಹಳ್ಳಿಗೆ ಹೋದ್ರಂತೂ ಹಳ್ಳಿಯ ನೀವು ಬ್ರಹ್ಮಾವರ ಭಾಗದ ಹಳ್ಳಿಗಳಲ್ಲಿ ಪ್ರಯಾಣಿಸಿದರೆ ನಮ್ಮ ಕಾಲದಲ್ಲಾದಂಥ ಜನರ ಬೇಡಿಕೆ ಇರುವಂಥ ಅಭಿವೃದ್ಧಿಯ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಜನ ಇವತ್ತು ಗುರುತಿಸ್ತಾರೆ. ಈಗೇನು ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಇದು ಈಗ ನನಗೆ ಒಂದು ಸಮಾಧಾನ ಏನು ಅಂದರೆ, ನಾನು 3 ಬಾರಿ ಶಾಸಕನಾಗಿದ್ದಾಗಲೂ ನಮ್ಮ ಕ್ಷೇತ್ರದ ಜನತೆ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ನಾನು ಯಶಸ್ಸಾಗಿದೆ ಅಂತ ಹೇಳೋ ಸಮಾಧಾನ. ನೀವು BJPಯಲ್ಲಿದ್ದವರು, ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುವಂಥದ್ದು, ಯಾವುದೋ ಒಂದು ಕಾಡ ನಿಲ್ಲುವ ಸಿದ್ಧಿ ಸಮುದಾಯದ ಒಬ್ಬರನ್ನ ಆಯ್ಕೆ ಮಾಡಿ ಅವರನ್ನು ರಾಜ್ಯಸಭಾ ಸದಸ್ಯರು ಮಾಡಿ ಅವರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳುವಂತಹ ಒಂದು ಪಕ್ಷದ, ಅಂದರೆ ಕೇಡರ್ ಬೇಸ್ಡ್ ವರ್ಕ್ ಮಾಡ್ತಾ ಇರುವಂಥ ಒಂದು ಪಕ್ಷದ ಅಧೀನದಲ್ಲಿ ಇದ್ದವರು ನೀವು. ಮೇ ಬಿ MLC ಸಂದರ್ಭದಲ್ಲಿ ಪಕ್ಷವನ್ನ ಬಿಡದೆ ಪಕ್ಷದಲ್ಲೇ ಇದ್ದು ಪಕ್ಷದ ಜೊತೆಗೆ ಇದ್ದಿದ್ದಿದ್ರೆ ಮುಂದೊಂದು ದಿನ ರಘುಪತಿ ಭಟ್ರನ್ನ ಯಾವುದೋ ಒಂದಕ್ಕೋ ಕನ್ಸಿಡರ್ ಮಾಡ್ತಿದ್ರೇನೋ?
ಮೇಲಿಂದ ಒಂದು ಕಾಲ್ ಬರ್ತಿತ್ತೇನೋ, ನಿಮ್ಗೆ ತಾಳ್ಮೆ ಕಳ್ಕೊಂಡ್ರೋ, ಅಥವಾ MLC ಆಗಿ ಸ್ವತಂತ್ರ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಹಂತದ ಫ್ರಸ್ಟ್ರೇಷನ್ ಏನು? ನೋಡಿ, ಒಬ್ಬ ಡೈಲಾಗ್ಸ್ ಬಿಡೋದು ಸುಲಭ. ಡೈಲಾಗ್ಸ್ ಬಿಡ್ಬೋದು. ಈ ನಾಯಕರುಗಳೆಲ್ಲ ದೊಡ್ಡ ದೊಡ್ಡವರು ಬಂದು ಇಲ್ಲಿ ಡೈಲಾಗ್ಸ್ ಬಿಟ್ಟು ಹೋಗ್ತಾರೆ. ಡೈಲಾಗ್ಸ್ ಅನ್ನ ಬಿಡ್ಬೋದು. ವ್ಯಕ್ತಿಗತವಾಗಿ ಅನುಭವಿಸಿ ನೋಡ್ಬೇಕು ಅವ್ರು ಯಾರು ಹೇಳುವಂಥವ್ರು. ನೋಡಿ, ನಾನು ಸಂಯಮವನ್ನು ಕಳ್ಕೊಳ್ಳಿಲ್ಲ, ನಾನು ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ, ಅಥವಾ ನಾನು ಯಾವುದೋ ಉದ್ರೇಕಕ್ಕಾಗಿ ಆದಂಥದ್ದು ಅಲ್ಲ. ನೀವು ಯೋಚನೆ ಮಾಡಿ, 2013ರಲ್ಲಿ ನನಗೆ ಸೀಟ್ ತಪ್ಪಿತು. ಆಗ ಹೇಳಿದ್ರು, ನಿಮ್ದೊಂದು CD ಯಾರು ಅಂತ ಗೊತ್ತಿಲ್ಲ, ಯಾರ ಹುಡುಗಿಯ ಕಂಪ್ಲೇಂಟ್ ಇಲ್ಲ, ಹುಡುಗಿ ಅಪ್ಪ ಯಾರೋ ಬಿಸಾಡಿ ಹೋದ್ದು, ನಂದೇ ಅಲ್ದಿದ್ದಂಥ CD ಪ್ರಚಾರ ಮಾಡಿದ್ರು. ಆಗ ಏನು ಹೇಳಿದ್ರೆ, ನಿಮಗೆ ಈಗ ನೀವು ನಿಂತರೆ ಬೇರೆ ಕಡೆ ಎಲ್ಲ ನಮಗೆ ಎಫೆಕ್ಟ್ ಆಗ್ತದೆ, ನೀವು ಒಂದು ಈ ಸರ್ತಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ. ನಾನು ಪಕ್ಷ ಹೇಳಿದ್ದನ್ನು ಒಪ್ಪಿಕೊಂಡು ಪಕ್ಷ ಕೊಟ್ಟಂಥ ಕ್ಯಾಂಡಿಡೇಟನ್ನು ಕರ್ಕೊಂಡು ನಾನು ಪೂರ್ತಿ ಕೆಲಸ ಮಾಡಿದ್ದೇನೆ. ಅವರು ಪಾಪ ಸುಧಾಕರ್ ಶೆಟ್ಟಿ ಗೊತ್ತಿಲ್ಲ, ಅವರು ಕೊನೆಯವರೆಗೂ ಲಾಸ್ಟಿಗೆ ಅವ್ರು ತೀರಿ ಹೋಗೋವರೆಗೂ ನಾನು ಮಾಡಿದ ಕೆಲಸವನ್ನು ನೆನ್ಪಿಟ್ಕೊಳ್ತಾ ಇದ್ರು. ಅವರೇ 2004ರಲ್ಲಿ ನಾನು ಚುನಾವಣೆ ನಿಲ್ಲುವ ನನ್ನ ಕ್ಷೇತ್ರವಾಗಿ ನಿಂತವರು ನನ್ನ ಅಗೇನ್ಸ್ಟ್. ಆದರೆ ಆ ನಂತರ ಅವ್ರು 2013ರಲ್ಲಿ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದು ನೋಡಿ, ಅವ್ರು ನನಗೆ ಅಷ್ಟು ನನ್ನ ಮೇಲೆ ಸಾಯುವವರೆಗೆ ನನ್ನ ನೆನ್ಪಾಡ್ಕೊಳ್ತಾ ಇದ್ದವರು. 18ರಲ್ಲಿ ಕಾಳ ಕಷ್ಟದಲ್ಲಿ ಸೀಟ್ ಕೊಟ್ಟರು ಲಾಸ್ಟ್ ಮಿನಿಟಲ್ಲಿ. ಯಾಕೆ? ಆಗ ಪ್ರಮೋದ್ ಮಧ್ವರಾಜ್ ಪವರ್ಫುಲ್ ಕ್ಯಾಂಡಿಡೇಟ್, ಮಿನಿಸ್ಟ್ರು, ದುಡ್ಡು ಖರ್ಚು ಮಾಡ್ತಾ ಇದ್ರು, ದುಡ್ಡು ಕಂಡಾಬಟ್ಟೆ ಖರ್ಚು ಮಾಡ್ತಾ. ಆಗ ಬೇರೆ ಯಾರು ನಿಲ್ಲಿದ್ರೆ ಗೆಲ್ಲೋದಿಲ್ಲ, ಗೆಲ್ಲಲಿಕ್ಕೆ ರಘುಪತಿ ಭಟ್ರು ಬೇಕು. ಆಗ ಗೆಲ್ಲಿಕ ಸೋಲ್ಲಿಕ್ಕಂತೂ ರಘುಪತಿ ಭಟ್ರು ಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಕೊಟ್ಟರು. ನನ್ನ ಕಾರ್ಯಕರ್ತರ ಒಂದು ಶ್ರಮದಿಂದ, ನನ್ನ ಒಂದು ಪ್ರಯತ್ನದಿಂದ ನಾವು ಗೆದ್ದೆವು. 18ರಿಂದ 23ರವರೆಗೆ ನನ್ನ ವರ್ಕ್ ಸ್ಟೈಲ್ ಅಥವಾ ವರ್ಕ್ ಪ್ರೋಗ್ರೆಸ್ ನೋಡಿ ಸೀಟ್ ಕೊಡ್ತಿದ್ರೆ ನನಗೆ ಯಾವ ಕಾರಣಕ್ಕೂ ತಪ್ಪಿಸ್ಲಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದಂಥವ್ನು ನಾನು. ಇಡೀ ದೇಶದಲ್ಲಿ ಯಾರೂ ಮಾಡದಿದ್ದಂಥ ಅಭಿವೃದ್ಧಿಯ ಕೆಲಸ ಅಂದರೆ ಶಾಸಕರು ಬಿಟ್ಟು ಮಾಡುವಂಥದ್ದು. ಹಡಿಲು ಭೂಮಿ, ನಮ್ಮಲ್ಲಿ ಏನು ಒಂದು ಕೃಷಿಗೊಂದು ಹೊಡೆತ ಅಂತ ಹೇಳುವಂಥದ್ದಿತ್ತು, ಹಡಿಲಿತ್ತ ಭೂಮಿ 1,500 ಎಕರೆಯನ್ನು ಕೇದಾರೋತ್ಥಾನ ಟ್ರಸ್ಟ್ ಅಂತ ಹೇಳುವಂಥ ಟ್ರಸ್ಟ್ ಮಾಡಿ 1,500 ಎಕರೆ ಪಾಳು ಬಿದ್ದಂಥ ಕಾಡ್ನಾಗಿದ್ದಂಥನ್ನ ಹಸನು ಮಾಡಿ ಒಳ್ಳೆ ಸಾವಯವ ಭತ್ತವನ್ನು ಬೆಳೆದೆವು. 800 ಟನ್ ಭತ್ತ ಬೆಳೆದೆವು. ನಮ್ಮ ತಂಡ ಒಂದು ಸೋಷಿಯಲ್ ಕ್ಲಾಸ್, ಇಡೀ ರಾಜ್ಯ, ಇಡೀ ದೇಶದಲ್ಲಿ ಅದನ್ನು ಹೊಗಳಿದ್ರು. ನಮ್ಮ ಪಕ್ಷದಲ್ಲಿಯೂ ಕೇಂದ್ರದ ನಾಯಕತ್ವ ಹೊಗಳಿತು, ಸಂಘ RSSನವರು ಹೊಗಳಿದ್ರು, ಒಳ್ಳೆ ಕೆಲಸ, ಇದನ್ನ ನ್ಯಾಷನಲ್ ತಗೊಳ್ಬೇಕು ಅಂತ ಹೇಳಿದ್ರು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಆದ್ರೆ ಏನಾಯ್ತು, 23ರಲ್ಲಿ ಸೀಟ್ ಆಗುವಾಗ ನನ್ನ ಜಾತಿ ಅಡ್ಡ ಬಂತು, ನನ್ನ ಜನಿವಾರ ಅಡ್ಡ ಬಂತು ಅವರಿಗೆ. ನನ್ನ ವ್ಯಕ್ತಿತ್ವ ಬರಲಿಲ್ಲ, ನನ್ನ ಕೆಲಸ ಬರಲಿಲ್ಲ. ಓಕೆ, ನಾನು ಸಾವರಿಸ್ಕೊಂಡು ಯಾರು ಏನು ನನಗೆ ಒತ್ತಡ ಬಂದರು, ಯಾವ ಪಕ್ಷದಲ್ಲಿ ನನಗೆ ಸೀಟ್ ಕೊಡ್ತೇವೆ ಅಂತ ಕೇಳ್ಕೊಂಡು ಮಾಡಿದ್ರು, ನಾನು ಧೃತಿಗೆಡಲಿಲ್ಲ, ನಿಲ್ಲುವುದಿಲ್ಲ ಅಂತ ಹೇಳಿದೆ. ನಾನು ಸಾಯುವಾಗ ನನ್ನ ಶವದ ಮೇಲೆ BJPಯ ಫ್ಲಾಗ್ ಇರಬೇಕು ಅಂತ ಆಸೆ ಇದೆ ನನಗೆ ಅಂತ ಹೇಳಿದೆ. ಪಕ್ಷಕ್ಕೆ ಕೊಟ್ಟಂಥ ಕ್ಯಾಂಡಿಡೇಟ್ನ ಪರವಾಗಿ ನನ್ನ ಗಾಡಿಯಲ್ಲೇ ಕ್ಯಾಂಡಿಡೇಟನ್ನು ಕರ್ಕೊಂಡೋಗಿ 42 ದಿವಸ ಮನೆಗೆ ಪ್ರತಿ ಫೀಲ್ಡ್ಗೆ ಅವರಿಗೆ ಪರಿಚಯ ಇದ್ದ ಕಡೆಗೆ ನಾನು ಕರ್ಕೊಂಡೋಗಿ ನನ್ನ ಗೌರವದ ಪ್ರಶ್ನೆ, ಈ ಒಂದು ಓಟ್ ಹೆಚ್ಚಾದರೂ ನನ್ನ ಗೌರವದ ಪ್ರಶ್ನೆ ಅಂತ ಹೇಳಿ ನಾನು ಕ್ಯಾಂಪೇನ್ ಮಾಡಿದೆ. ವಿನ್ ಆಯಿತು. ಒಂದು ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕವಾದಂಥ ಒಂದು ಇದು ಅಂತ ಹೇಳಿದ್ರೆ, ನಾನೊಂದು ಪ್ರಾಯ ಆಗಿ ನನ್ನನ್ನು ಹೊರಗೆ ಹಾಕಿದ್ದೆ. ಆಗ ನನಗೆ 54 ವರ್ಷ, ಒಂದು ಸತಿಯೂ ಸೋಲಿರಲಿಲ್ಲ. ಏನು ಮಾಡಬೇಕು ಒಂದ ಪಕ್ಷ, ಇವಾಗ ಹೇಗೆ ಕಾರ್ಯಕರ್ತನಿಗೆ ಪಕ್ಷ ನಿಷ್ಠೆ ಮುಖ್ಯವಾ, ಪಕ್ಷಕ್ಕೂ ಕಾರ್ಯಕರ್ತನ ನಿಷ್ಠೆ ಇಂಪಾರ್ಟೆಂಟ್ ಇರ್ತದೆ. ನಾನು ಒಬ್ಬ ಶಾಸಕನಾಗಿ ಕಾರ್ಯಕರ್ತನಾಗಿದ್ದವನು. ಇವರೊಬ್ಬರು ಇಷ್ಟು ಶಾಸಕರಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದವರನ್ನ ಸುಮ್ಮನೆ ಬಿಡಬಾರ್ದು. MLA ಏನೋ ಕಾರಣಕ್ಕೋಸ್ಕರ ಕೊಡ್ಲಿಕ್ಕಾಗಲ್ಲ, ಜಾತಿ ಕಾರಣಕ್ಕೋಸ್ಕರ. ಒಂದು ಪಕ್ಷದಲ್ಲಿ ಒಂದು ಸಣ್ಣ ಪೋಸ್ಟರ್ ಕೊಡ್ಬೋದಿತ್ತಲ್ಲ. ಅಂದರೆ ಇವರು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳೋದು ನನಗೆ ಮನದಟ್ಟ ಆಗ್ತಾ ಬಂತು. ಏನು ಅಂದರೆ ನೋಡಿ, ಒಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರ್ ಮಾಡಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು, ರಾಜ್ಯ ಕಾರ್ಯದರ್ಶಿ ದೊಡ್ಡ ಬೇಡ, ಏನಾರೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರ್ ಮಾಡಿ. ರಘುಪತಿ ಭಟ್ರು 3 ಟರ್ಮ್ ಶಾಸಕರಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು. ಈ ಜಿಲ್ಲೆಯಲ್ಲಿ ಸಂಘಟನಾತ್ಮಕ ಕೆಲಸ ಮಾಡಿ, ಯಾವುದೋ ಪಾರ್ಟಿಯಿಂದ ಬಂದವಲ್ಲ ನಾನು. ಕ್ಯಾಡರ್ ಆಗಿ RSS ಅಲ್ಲಿ ITC OTC 22 ದಿವಸ OTC ಆಗಿ, ಸ್ವಯಂ ಸೇವಕನಾಗಿ, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತನಾಗಿ, BJP ಯುವ ಮೋರ್ಚಾದ ರಾಜ್ಯ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ
ಯಾವುದು ಒಂದು ಪಂಚಾಯತ್ನ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ, ಬಿಜೆಪಿಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದಂತು, ಶಾಸಕನಾಗಿ 3 ಬಾರಿ ಮಾಡಿದಂತು. ಇಂಥವನನ್ನ ನೀವು ಏನೂ ಕೊಡದೆ ಸುಮ್ಮನೆ ಕೂತ್ಕೊಳ್ಸಿಟ್ಟು ಏನೂ ಜವಾಬ್ದಾರಿ ಕೊಡದಿದ್ರೆ ಏನು ಮೆಸೇಜ್ ಹೋಗ್ತದೆ? ಒಬ್ಬನ ಸಂಯಮಕ್ಕೆ ನಾವು ಉಪ್ಪು ಹುಳಿ ಖಾರ ತಿನ್ನುವರಲ್ವಾ, ನಾವೇನು ಮೇಲೇನು ಬಂದವರಲ್ಲ. ಈ ಕೆಲವರೆಲ್ಲ ಮೇಲೇನು ಬಂದವರಿದ್ದಾರೆ ಇವತ್ತು ಮಾತಾಡುವರು, ಭಾರಿ ಪಕ್ಷನಿಷ್ಠೆ ಮಾತಾಡುವರು. ನಾವು ಮೇಲೇನು ಬಂದವರಲ್ಲ, ನಾವು ಉಪ್ಪು ಹುಳಿ ಖಾರ ತಿನ್ನುವಂಥ ಮನುಷ್ಯರು. ನಮಗೆ ಒಂದು ಪಕ್ಷದಲ್ಲಿ ಇದಿಲ್ಲ, ಜವಾಬ್ದಾರಿ ಇಲ್ಲ. ಆಯಿತು, ಆನಂತರ ಪದವೀಧರಕ್ಕೆ ನಿಮಗೆ ಕೊಡ್ತೇವೆ ಎಂದರು. ಎಲ್ಲ ರಾಜ್ಯದಿಂದ ರಾಷ್ಟ್ರಮಟ್ಟದ ನಾಯಕರು ನನಗೆ ಹೇಳಿದ್ದಾರೆ, ನೀವು ಕೆಲಸ ಮಾಡಿ, ನೀವು ಎನ್ರೋಲ್ ಮಾಡಿ ಅಂತ. ಪದವೀಧರ ಎನ್ರೋಲ್ ಮಾಡೋದು ಸುಲಭ ಇಲ್ಲ. ಯಾರೋ ಒಬ್ಬ ಲೀಡರ್ ತಗೊಂಡು ಮಾಡದಿದ್ದರೆ ಅದಕ್ಕೆ ನಾನು ಹಣ ಖರ್ಚು ಮಾಡಿದ್ದೇನೆ. ಅಲ್ಲಿ ಅಧಿಕಾರಿಗಳು ಎನ್ರೋಲ್ ಮಾಡೋದಿಲ್ಲ, ಅದಕ್ಕೆ ಬೆನ್ನು ಹಿಡಿದು ನನಗೆ ಪ್ರಾಮಿಸ್ ಮಾಡಿದರು. ಆಮೇಲೆ ಡಿಕ್ಲೇರ್ ಆಗಲಿಲ್ಲ, ಲೋಕಸಭೆ ಚುನಾವಣೆ ಬಂತು. ಆಗದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು, ನಿಮಗೆ ಶಿವಮೊಗ್ಗ, ನನಗೆ ಬೆಂಗಳೂರು ಲೋಕಸಭೆ ಚಾರ್ಜ್ ಹಾಕಿದ್ರು ಕೆಲಸ ಮಾಡಲಿಕ್ಕೆ. ಯಾವುದು ಪಕ್ಷದ ಹುದ್ದೆ ಅಲ್ಲ, ಪ್ರಭಾರಿ ಇಂದ್ರಲ್ಲಿ ಕೆಲಸ ಮಾಡಲಿಕ್ಕೆ ಬೆಂಗಳೂರು ಹಾಕಿದ್ದು. ಆಮೇಲೆ ಫೋನ್ ಮಾಡಿದ್ರು, ನಿಮಗೆ ಬೆಂಗಳೂರು ಆದರೆ ಉಪಯೋಗ ಆಗಲ್ಲ, ನೀವು ಮುಂದೆ ಪದವೀಧರ ಕ್ಯಾಂಡಿಡೇಟ್ ಆಗುವಾಗ ಶಿವಮೊಗ್ಗದಲ್ಲಿ ನಿಮಗೆ ಲೋಕಸಭೆಗೆ ಮಾಡಿದರೆ ಒಳ್ಳೆಯದಾಗ್ತದೆ, ನೀವು ಅಲ್ಲಿ ನಿಮಗೆ ಚಾರ್ಜ್ ಕೊಡ್ತೇವೆ ಅಂತ ನನಗೆ ಅಲ್ಲಿ ಲೋಕಸಭೆಯ ಪ್ರಭಾರಿಯನ್ನು ಮಾಡಿದರು. ಯಾಕಂದ್ರೆ ಅಲ್ಲಿ ಈಶ್ವರಪ್ಪ ಎಗೇನ್ಸ್ಟ್ ನಿಂತಿದ್ರು, ಅಲ್ಲಿ ಪಕ್ಷಕ್ಕೊಬ್ಬ ಸೀಟ್ ಇಲ್ದಿದ್ರು ಕೆಲಸ ಮಾಡಿದಂಥವನೊಬ್ಬ ಫೇಸ್ ಬೇಕಿತ್ತು. ಆಗದವರೆಗೆ ಹಾಗೆ ಇದ್ದೆ. ಭಾಳ ಎಲ್ಲರೂ ಸಂತೋಷದಿಂದ ಹಿಡಿದು ಎಲ್ಲ ಭಾರಿ ಹೊಗಳಿದ್ದಾರೆ, ಭಾಷಣ ಮಾಡಿದ್ದಾರೆ. ಏನು ನನ್ನ ಬಗ್ಗೆ ಗಮನ ಕೊಡಲಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಸೀಟ್ ತಪ್ಪಿದ್ರು ಕೆಲಸ ಮಾಡುವಂತ ಕಾರ್ಯಕರ್ತರಿದ್ದಾರೆ ಅಂತ ಹೇಳುವಂತ ತ್ಯಾಗ ಅಂದ್ರೆ ಅದು ಅಂತ ಭಾಷಣ ಮಾಡಿದ್ದಾರೆ ನಮ್ಮ ನಾಯಕರುಗಳೇ. ಆದ್ರೆ ಆ ತ್ಯಾಗ ಮಾಡಿದವನಿಗೆ ಏನಾದ್ರೂ ಒಂದು, ಈಗ ರಾಜಕಾರಣದಲ್ಲಿದ್ದವನಿಗೆ ನಾನೇನು ಸಂಘದ ಸ್ವಯಂ ಸೇವಕ ಆಗಿ ಪ್ರಚಾರಕ್ಕಾಗಿದ್ರೆ ಏನು ಇಲ್ದಿದ್ರೆ ಸುಮ್ಮನೆ ಕೂತ್ಕೊಳ್ಬೋದು. ರಾಜಕೀಯದಲ್ಲಿದ್ದಂಥ ವ್ಯಕ್ತಿಗೆ ಏನಾದರೂ ಒಂದು ಜವಾಬ್ದಾರಿಗಳಿದ್ರೆ ಅವ್ರು ಕೆಲಸ ಮಾಡೋದು ಹೇಗೆ? ಆಯಿತು, ಅಲ್ಲಿ ನಾನು ಎಣಿಸಿದೆ ಅದು ಒಳ್ಳೇದು ಅಂತೇಳಿ ಅಲ್ಲಿ 42 ದಿವಸ ನಿಂತು ಅಲ್ಲೇ ಉಳಿದು ಪಕ್ಷದ ಪರವಾಗಿ ಲೋಕಸಭೆಗೆ ಕೆಲಸ ಮಾಡಿದೆ. ಈಶ್ವರಪ್ಪರನ್ನ ಎದುರು ಹಾಕ್ಕೊಂಡು ಅವ್ರ ಎಗೇನ್ಸ್ಟ್ ಇದ್ದುಕೊಂಡು ನಾನು ಕೆಲಸ ಮಾಡಿದೆ. ಆಗಲೂ ಲೋಕಸಭೆ ಚುನಾವಣೆ ಮುಗಿದ್ಮೇಲೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿದರು. ಮತ್ತೆ ನ್ಯಾಯಯುತವಾಗಿ ನನಗೆ ಕೊಡುವಂಥ ಎಲ್ಲ ಅವಕಾಶಗಳಿತ್ತು. ಯಾಕಂದರೆ ನಮ್ಮಲ್ಲಿ ಹಿಂದಿನಿಂದ ಕರಂಬಳ್ಳಿ ಸಂಜು ಶೆಟ್ಟರ ಕಾಲದಿಂದಲೂ ಕರಾವಳಿಗೆ ಒಂದು, ಮಲೆನಾಡಿಗೊಂದಿತ್ತು. ಅಲ್ಲಿ ಶಂಕರಮೂರ್ತಿ ಇದ್ದರೆ ಇಲ್ಲಿ ಕರಂಬಳ್ಳಿ ಸಂಜು ಶೆಟ್ಟರ್ ಇದ್ದರು. ಈ ಸರ್ತಿ ಭೋಜೇಗೌಡರಿಗೆ ಅಲ್ಲಿ ಕೊಡೋದು ಅಂತಾದ್ಮೇಲೆ ಕರಾವಳಿಗೆ ಒಂದು ಕೊಡಬೇಕಿತ್ತು. ಹಾಗಾಗಿ ನನಗೆ ಕೊಡುವಂಥದ್ದು ಅವಕಾಶ ಇತ್ತು. ಎರಡನೇದು, ಸಾಮಾಜಿಕ ನ್ಯಾಯದಲ್ಲಿ ನಾನು ಹುಟ್ಟಿದ ಜಾತಿ, ನನಗೆ ಯಾವುದೇ ಜಾತಿ ಇಲ್ಲ, ನಾನು ಹುಟ್ಟಿದ್ದೊಂದು ಜಾತಿ ಇದೆ ಅಲ್ಲ, ಬ್ರಾಹ್ಮಣ ಅಂತ. ಆ ಜಾತಿಗೆ ಬಾಲಕೃಷ್ಣ ಭಟ್ರು, ಗಣೇಶ್ ಕಾರ್ಣಿಕರು, ಒಂದು ಬ್ರಾಹ್ಮಣರು, ಸಾಂಪ್ರದಾಯಿಕ ವೋಟರ್ಸ್ ಬಿಜೆಪಿದ್ದು ಅಂತ ಕೊಡುವಂತಹದ್ದಿತ್ತು. ಅದನ್ನು ತೆಗೆದು ಲಿಂಗಾಯತರಿಗೆ ಕೊಟ್ಟರು, ಶಿವಮೊಗ್ಗಕ್ಕೆ ಕೊಟ್ಟರು ವಾಪಸ್. ಆಯ್ತು. ಅನೌನ್ಸ್ ಆಗೋ ದಿವಸ ಸಂಜೆ 6 ಗಂಟೆವರೆಗೆ ನಾನು ಬಿಜೆಪಿ ಆಫೀಸಲ್ಲಿದ್ದೆ. ಎಲ್ಲಿ? ರಾಜ್ಯ ಬಿಜೆಪಿ ಆಫೀಸಲ್ಲಿ. ವಿಜಯೇಂದ್ರ ಸಿಕ್ಕಿದ್ದೇನೆ, ಬೊಮ್ಮಾಯಿ ಸಿಕ್ಕಿದ್ದೇನೆ, ನಳಿನ್ ಕುಮಾರ್ ಕಟೀಲ್ ಸಿಕ್ಕಿದ್ದೇನೆ, ಅಶೋಕಿ ಸಿಕ್ಕಿದ್ದೇನೆ, ಸುನೀಲ್ ಕುಮಾರ್ ಇದ್ರು. ಅವರೆಲ್ಲ ಇಲ್ಲ ನಿಮ್ದು ಕಳಿಸಿದ್ದೇವೆ ಅಂತ ಒಂದು ಕರೆದು ಮಾತಾಡಿ, ಇಲ್ಲ ಭಟ್ರೆ ಈ ಸರ್ತಿ ನಮ್ಮ ಮಿಸ್ಟೇಕ್ ಆಯಿತು, ಒಂದು ಸ್ವಲ್ಪ ನೀವು ಈ ಸರ್ತಿ ಸಾವರ್ಸ್ಕೋಬೇಕು ಅಂತ. ಅಲ್ಲಿ ಬಿಜೆಪಿ ಆಫೀಸಲ್ಲಿ ಒಬ್ಬ ಮಾತಾಡಬೇಡವಾ? ಒಬ್ಬರು ಮಾತಾಡಲಿಲ್ಲ. ಸಂಜೆ 8 ಗಂಟೆ ಆಗುವಾಗ ನಂದು ಹೆಸರು ತಪ್ಪಿದಾಗಲೇ, ಸರ್ಜಿಯವ್ರ ಹೆಸರು ಬರುವಾಗಲೇ ನನಗೆ ಗೊತ್ತು. ಓಕೆ, ನಾನು ಭಾಳ ಬೇಸರದಲ್ಲಿ ಒಂದು ಫೇಸ್ಬುಕ್ ನಲ್ಲಿ ನಾನು ಹಾಕಿದೆ, ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಇದೊಂದು ಅಪಾಯದ ಗಂಟೆ, ಇದು ಒಳ್ಳೇದಲ್ಲ, ನನಗೆ ತುಂಬ ಬೇಸರ ಆಗಿದೆ. ಅದನ್ನು ಎಲ್ಲರೂ ಓದಿರೋದಿಲ್ವಾ ನನ್ನ ಫೇಸ್ಬುಕ್ಕನ್ನು? ನೀವು 3 ದಿವಸ ಸರಿಯಾಗಿ ಕೇಳ್ಕೊಳ್ಳಿ, 3 ದಿವಸ ಒಬ್ಬ ನಾಯಕ ನನಗೆ ಫೋನ್ ಮಾಡಿ ಮಾತಾಡಲಿಲ್ಲ. ಯಾರೆಲ್ಲ ನನಗೆ ಸೀಟ್ ಕೊಡ್ತೇನೆ ಅಂತ ಹೇಳಿದಾರ, ಬಟ್ರೆ ಈ ಸರ್ತಿ ಏನೋ ಒಂದು ಇಕ್ವೇಷನ್ಸ್ ತಪ್ಪಿದೆ, ನೀವೇನು ಧೃತಿಗಡಬೇಡಿ, 2 ಸರ್ತಿ ನಿಮಗೆ ತಪ್ಪಿ ಹೋಯಿತು, ನೀವು ನಿಮಗೆ ಮುಂದೆ ಏನಾದ್ರು ಅವಕಾಶ ನೋಡುವ ಏನಾದರೂ, ಅಥವಾ ಒಂದು ಮಾತಾಡಿ ಸಮಾಧಾನ ಒಬ್ಬ ಹೇಳಲಿಲ್ಲ. ಯಾರು ಸ್ವತಃ ಕ್ಯಾಂಡಿಡೇಟ್ ಆದವರು ನಾನು ನಿಲ್ತೇನೆ ಅಂತ 4ನೇ ದಿವಸಕ್ಕೆ ನಾನು ಅನೌನ್ಸ್ ಮಾಡಿದ್ದೆ. 14ನೇ ತಾರೀಕಿಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದು, 10ನೇ ತಾರೀಕಿಗೆ ಅನೌನ್ಸ್ ಆದ್ದು, 14ನೇ ತಾರೀಕು. 4 ದಿವಸ ಒಬ್ಬನು ಮಾತಾಡಲಿಲ್ಲ, ಸ್ವತಃ ಕ್ಯಾಂಡಿಡೇಟ್ ಆದವನು ಮಾತಾಡಲಿಲ್ಲ. ಎಲ್ಲರೂ ಹೇಗೆ ಕ್ಯಾಂಡಿಡೇಟ್ ಆದರೆ, ನನ್ನ ಕ್ಯಾಂಡಿಡೇಟ್ ಆದ ಸುಧಾಕರ್ ಶೆಟ್ಟಿಗೆ ಸಿಗಲಿಲ್ಲ ಅಂದರೆ ಬೆಳಿಗ್ಗೆ 7 ಗಂಟೆ ಮನೆ ಹೋಗಿದ್ದೇನೆ. ನನಗೆ ಸೀಟ್ ಸಿಕ್ಕಿದಾಗ ಯಶ್ಪಾಲ್ ಬೆಳಿಗ್ಗೆ 7 ಗಂಟೆ ನನ್ನ ಮನೆ ಬಂದಿದ್ದಾರೆ. ನನಗೆ ಅದು ಮನಸ್ಕರಗೆ ಹೋಗ್ತದೆ ಏನಿದ್ರು, ನಾವು ಪಕ್ಷದವರು ಆಗ್ತದೆ. 4 ದಿವಸ ಬರೋದಿಲ್ಲ. ಮತ್ತೆ ನಾನು ಮನಸ್ಸಲ್ಲಿ ಯೋಚನೆ ಮಾಡಿದೆ,
ಇವರಿಗೆ ನಾನು ಭಾರ ಆಗಿದ್ದೇನೆ, ಅಂದರೆ ಇವರಿಗೆ ನನ್ನ ಅಗತ್ಯ ಇಲ್ಲ, ನೋಡೋಣ. ನಾನು ಒಂದು ಪ್ರತಿರೋಧ, ನಾನು ಗೆಲ್ತೇನೆ ಅಂತ ನಿಂತದ್ದಲ್ಲ. ಈ ವ್ಯವಸ್ಥೆ BJPಯಲ್ಲಿ ಇವತ್ತು ಜಾತಿಯ ವ್ಯವಸ್ಥೆಗಳು, ವಶೀಲೀಕರಣ, ಹಣಕಾಸಿನ ದಿಂದ ಟಿಕೆಟ್ ಮಾರುವುದು, ಇದೆಲ್ಲ ಸಿಸ್ಟಮ್ ಪ್ರಾರಂಭ ಆಗಿದೆ. ಇದರ ವಿರುದ್ಧ ನಾನೊಂದು ಪ್ರತಿಭಟಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಒಳ್ಳೆ ಓಟ್ ಸಿಕ್ಕಿದೆ, ಒಂದು ಇಂಡಿಪೆಂಡೆಂಟ್ ಆಗಿ ಗೌರವಯುತವಾದಂಥ ಓಟ್ ಸಿಕ್ಕಿದೆ. 17 ದಿವಸ ಸಿಕ್ಕಿದ್ದು ಬಹಳ ಒತ್ತಡ ತಂದು. ಆದರೆ BJPಗೊಂದು ಸಂದರ್ಭ ಕ್ರಿಯೇಟ್ ಮಾಡಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಬಂದು ಇಲ್ಲಿ ಕೂತ್ಕೊಂಡು ನನಗೆ ಕ್ಯಾಂಪೇನ್ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲಿ ಬಂದು ಓಡಾಟ ಮಾಡಬೇಕಾಯ್ತು. ಇವರೆಲ್ಲ ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಅವರು ಒತ್ತಡ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಮೇನ್ ಇನ್ಸ್ಟಿಟ್ಯೂಷನ್ಗೆ ಫೋನ್ ಮಾಡೋ ಮಟ್ಟಿಗೆ ಅಂದರೆ ಬಿಸಿ ಮುಟ್ಟಿತ್ತು. ಅಂತೂ ಇಡೀ ಮಾಧ್ಯಮ ನನಗೆ ಬೆಂಬಲ ಕೊಟ್ಟಿತ್ತು. ಎಲ್ಲ ಮಾಧ್ಯಮಗಳು ಹೇಳಿದರು ಸರಿ ಇದೆ ರಘುಪತಿ ಭಟ್ರ ಸ್ಟ್ಯಾಂಡ್ ಅಂತೇಳಿ. ಹಾಗೆ ಒಬ್ಬ ಮನುಷ್ಯನಿಗೆ 2 MLCಯನ್ನು ಕೊಡ್ತೇನೆ ಅಂತ ಹೇಳಿ ತಪ್ಪಿಸಿದಂತೂ ಯಾರೂ ಮಾತಾಡಿದ್ರೆ ಎಂದೂ ಕೊಡದಿದ್ದಾಗ ಒಬ್ಬ ಮನುಷ್ಯ ಪ್ರತಿರೋಧ ಆಗ್ತಾನೆ. ಆದರೆ ನಾನು ನನ್ನ ಪಕ್ಷದ ಒಂದು ಪ್ರೀತಿಯನ್ನು ಬಿಟ್ಟಿರಲಿಲ್ಲ. ಆಗಲೂ ನಾನು ಸ್ಪರ್ಧೆ ಮಾಡುವಾಗ ಏನು ಹೇಳಿದೆ, ನಾನು ಗೆದ್ದರೂ BJP, ಗೆದ್ದರೆ ನಂಗೆ ಯಾರೂ ಕರಿಬೇಕಾಗಿಲ್ಲ, ನಾನು ನೇರವಾಗಿ BJP ಕೈ ಎತ್ತೇನೆ ಇದು ಹೇಳಿದ ಮಾತು. ನೀವು ನಂದು ಓಲ್ಡ್ ರೆಕಾರ್ಡ್ಸ್ ತೆಗಿರಿ. ಗೆದ್ದ ಮೇಲೆ ಯಾರೂ ನನಗೆ ಕರಿಬೇಕಾಗಿಲ್ಲ, ವಿಧಾನ ಪರಿಷತ್ತಲ್ಲಿ BJPಯ ನಿಲುವಿನ ಪರ ನಾನು ಕೈ ಎತ್ತೇನೆ. ಸೋತ್ರೆ ನಾನು BJPಯಲ್ಲಿ ಇರ್ತೇನೆ, BJP ಕರೆದಾಗ BJPಯಲ್ಲಿ ಕೆಲಸ ಮಾಡ್ತೇನೆ. ಇದನ್ನು ನಾನು ಹೇಳಿದ್ದೇನೆ. ಒಂದೇ ಒಂದು ಶಬ್ದ BJPಯ ನಾಯಕರುಗಳಿಗಾಗಲಿ BJPಗಾಗಲಿ BJPಯ ನಿಲುವು ಬಗ್ಗೆ ಹೇಳಿದ್ದೇನೆ. BJP ಪಕ್ಷ ಹೀಗೆ, ಮೋದಿಯವರು ಹೀಗೆ, ಸಂತೋಷ್ ಜಿಯವರು ಹೀಗೆ, ಯಡಿಯೂರಪ್ಪನಿಂದ ಸಮೇತ ಯಾರಿಗೂ ನಾನು ಮಾತಾಡಲಿಲ್ಲ. ನನಗೆ MLC ಆಗಿದ್ದರೆ ಕೆಲಸ ಮಾಡಬೇಕು ಅಂತೇಳಿ ನಾನು ನಿಂತೆ. ಸೋತು ನಂತರ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ, ಒಳ್ಳೆ ಮತ ಸಿಕ್ಕಿದೆ, ಧನ್ಯವಾದ. ಇವತ್ತಿನಿಂದ ನಾನು BJP, ನನ್ನ ಪಕ್ಷ ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿದೆ. ಆಮೇಲೆ ಇದು ಬಂತು, ಯಾವುದು ನಿಮ್ಮ ಸದಸ್ಯತಾ ಅಭಿಯಾನ, ಮಿಸ್ ಕಾಲ್. ನನ್ನ ಮಿಸ್ ಕಾಲ್ ಕೊಟ್ಟು ನಾನು ಮೆಂಬರ್ ಆಗಿದ್ದೇನೆ. ಇವತ್ತಿಗೂ ನಾನು ಮೆಂಬರ್. ನನ್ನ ಅಕ್ಸೆಪ್ಟ್ ಮಾಡಿದಾರೆ ಇಲ್ವೋ ಗೊತ್ತಿಲ್ಲ, ಅದು ಅಕ್ಸೆಪ್ಟ್ ಸ್ಥಾನೀಯ ಸಮಿತಿಯಿಂದ ಆಗಬೇಕು. ಬಟ್ ನಾನು ಆಗಿದ್ದೇನೆ. ಅದನ್ನು ಪತ್ರಿಕಾಗೋಷ್ಠಿಯಲ್ಲಿ ಯಾರೋ ಒಮ್ಮೆ ಕೇಳಿದ್ರು, ನೀವೇ? ನಾನು BJP ಅಂತ ಹೇಳಿದೆ. ಆದರೆ ಇವತ್ತಿಗೂ 1.5 ವರ್ಷ ಇಲ್ಲಿ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ, ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ, ನನ್ನ ಹತ್ರ ಒಬ್ಬರು ಬಂದು ಮಾತಾಡುವಂಥ ವ್ಯವಧಾನ ಇಲ್ಲ. ನಾನು ಇವತ್ತು ನೋಡಿ, ಜಗದೀಶ್ ಶೆಟ್ಟರು ವಿಧಾನಸಭೆ ಚುನಾವಣೆ, ಯಾವುದು ಚಿಹ್ನೆ ಇರುವಂಥ ಚುನಾವಣೆಗೆ ಹೋಗಿ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಿ ಮೋದಿಯವರಿಗೆ ಬೈದು, ಸಂತೋಷ್ ಜಿಗೆ ಬೈದು, ಇಡೀ ಪಕ್ಷದ ವ್ಯವಸ್ಥೆಗೆ ಬೈದವ್ರನ್ನ 8 ತಿಂಗಳಲ್ಲಿ ವಾಪಸ್ ತಗೊಂಡು MP ಮಾಡ್ತಾರೆ. ಯಡಿಯೂರಪ್ಪನವರು KJP ಕಟ್ಟಿ ಪಕ್ಷ ನಿರ್ನಾಮ ಮಾಡಲಿಕ್ಕೆ ಹೋದವರನ್ನ 8 ತಿಂಗಳು ತಗೊಂಡು MP ಟಿಕೆಟ್ ಕೊಟ್ಟು ಅವ್ರು ಹೇಳಿದವರಿಗೆಲ್ಲ ಕೊಟ್ಟು ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ಅವರು ಪಕ್ಷ ನಿರ್ನಾಮ ಆಗಬೇಕು, ನನಗೆ ನಾವು ಸೋತದ್ದಕ್ಕಿಂತ ಜಾಸ್ತಿ ಖುಷಿ BJP ಸೋತಿದೆ ಅಂತ ಹೇಳುವ ಖುಷಿ ಅಂತ ಅವ್ರ ಸ್ಟೇಟ್ಮೆಂಟ್ 2013ರಲ್ಲಿ ವಿಧಾನಸಭೆ ಚುನಾವಣೆ ಹೇಳಿದವರನ್ನ ಕೇವಲ 1 ವರ್ಷದೊಳಗೆ 14ರ ಚುನಾವಣೆಗೆ ತಗೊಂಡ್ಬಂದು ಉಡುಪಿ ಚಿಕ್ಕಮಗಳೂರು ಅಂತ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಸೆಕೆಂಡ್ ಅಲ್ಲಿಯೂ ಇಲ್ಲೇ ಕೊಡ್ತಾರೆ. 3ನೇ ಟರ್ಮ್ ಇನ್ನೊಂದು ಇಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಬಂದಾಗ ಇನ್ನೊಂದು ಬೆಂಗಳೂರಿನಂಥ ಸೆಂಟ್ರಲ್ಗೆ ಯಾವುದೇ ಒಂದು BJP ನಿಂತರು ಗೆಲ್ಲುವಂಥ ಕ್ಷೇತ್ರಕ್ಕೆ ಹೋಗಿ MP ಮಾಡಿ ಮಿನಿಸ್ಟರ್ ಮಾಡ್ತಾರೆ. ಯಾಕೆ ವ್ಯತ್ಯಾಸ? ನಮ್ದೇನು ತಪ್ಪಾಗಿತ್ತು? ನಾನು ಪಕ್ಷಕ್ಕೆ ಬೈಲಿಲ್ಲ, ಪಕ್ಷದ ನಾಯಕರಿಗೆ ಬೈಲಿಲ್ಲ, ಇಂಡಿಪೆಂಡೆಂಟ್ ನಿಂತದ್ದು ನನಗೆ ಮಾಡಬೇಕು, ನಾನು ಸೋತ್ರು ಗೆದ್ರು BJP. ಅಂದರೆ ಇದು ಎಲ್ಲ ನೋಡುವಾಗ ಇವರು ವ್ಯವಸ್ಥಿತವಾದಂಥ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಅಂತ ಹೇಳುವಂಥದ್ದು ಗೊತ್ತಾಯ್ತು. ಹಾಗಾಗಿ ನಾನು ಇಲ್ಲ, ಇನ್ನು ನಾನು ಮಾಡಬೇಕು, ಪ್ರತಿರೋಧ ಮಾಡಬೇಕು ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ನಮ್ಮ ಕ್ಷೇತ್ರದ ಪರಿಸ್ಥಿತಿಯು ನನಗೆ ಹಾಗೆ ಅನಿಸಿತು. ನಾನು ಅಷ್ಟು ಕಟ್ಟಿ ಬೆಳೆಸಿದಂಥ ಪಾರ್ಟಿ, ನಾನು ಪಾರ್ಟಿ ಅಂತ ಹೇಳಿದ್ರೆ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂಥವನು, ನನ್ನ ಕುಟುಂಬಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದವನು, ನನ್ನ ಮನೆಯವ್ರಿಗಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದವನು, ನನ್ನ ಬಿಸ್ನೆಸ್ಗಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದವು. ಪಾರ್ಟಿಯಿಂದ ಯಾವುದಕ್ಕೂ ರೆಡಿ ಇದ್ದನು. ಅಂಥವನನ್ನು ಪಾರ್ಟಿಯಲ್ಲಿ ಇರುವಾಗಲೇ ನಮ್ಮ ನಾಯಕರುಗಳು ನಮಗೆ ವೈಯಕ್ತಿಕವಾದಂಥ ಉಪದ್ರ ಕೊಡುವಂಥದ್ದು, ನಮ್ಮನ್ನು ಅವಹೇಳನ ಮಾಡುವಂಥದ್ದು, ನನ್ನ ಜೊತೆ ಗುರುತಿಸ್ಕೊಂಡವರಿಗೆ ರಾಜಕೀಯವಾದ ತೊಂದರೆ ಮಾಡುವಂಥ ಇಂಥ ಒಂಥರ ಹಿಂಸೆಗೆ ಮಾಡುವಂಥ ರೀತಿಯ ಪರಿಸ್ಥಿತಿ ನನಗೆ 2023ರ ವಿಧಾನಸಭೆ ಚುನಾವಣೆ ನಂತರ ಈ ನಿಮ್ಮ ಪದವೀಧರ ಚುನಾವಣೆಯವರೆಗೆ ನನ್ನ ವೈಯಕ್ತಿಕವಾದಂಥ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಹೇಳ್ತಾರೆ ದೊಡ್ಡದು, ನಾನೊಬ್ಬ ಈ ಪಕ್ಷ ಕಟ್ಟಿ ಬೆಳೆಸೋನು ಈ ಜಿಲ್ಲೆಯಲ್ಲಿ. ಇವತ್ತು ಸಾಧಾರಣ ಇರುವಂಥವರೆಲ್ಲರೂ ನನ್ನಿಂದ ಉಪಕೃತರಾದವರಿದ್ದಾರೆ, ನನ್ನಿಂದ ಬೆಳೆದವರಿದ್ದಾರೆ, ನನ್ನ ಜೊತೆ ಕೆಲಸ ಮಾಡಿದಂಥವರಿದ್ದಾರೆ. ಎಲ್ಲರೂ ಇದ್ದಾಗಲೂ ನಮ್ಗೆ ಇವತ್ತಿಷ್ಟು ಹಿಂಸೆಗಳಾಗ್ತಾ ಇದೆ ಪಕ್ಷದಲ್ಲಿ. ನಾನಿರುವಾಗ
ಪಕ್ಷ ಈಗ ಬಿಡಿ ನಾನು ಪಕ್ಷದಿಂದ ಹೊರಗಿದ್ದೇನೆ, ಈಗ ಹಿಂಸೆ ಕೊಡಲಿ, ನಾನು ಆ್ಯಸ್ ಎ ಇಂಡಿವಿಜುವಲ್ ಐ ಹ್ಯಾವ್ ಎ ಕೆಪಾಸಿಟಿ, ನನಗೆ ಕೆಪಾಸಿಟಿ ಇದೆ ಫೇಸ್ ಮಾಡುವಂಥದ್ದು, ಅದನ್ನು ಮಾಡ್ಕೊಂಡು ಬಂದವ ಎಂತೆಂಥವ್ರನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪಾರ್ಟಿಯಲ್ಲಿರುವಾಗ ಎಲ್ರಿಗೂ ಹೇಳಿದರು ಸಹಿತ ಯಾರೂ ಮಾಡಲಿಲ್ಲ. ಅದೆಲ್ಲ ಮನಸ್ಸಿಗೆ ಒಟ್ಟಾಗಿ ಆ ನಿರ್ಧಾರ ಬರಬೇಕಾಯ್ತು. ನನ್ನ ಮನಸ್ಸಿನ ಸಂತೋಷದ ಕ್ಷಣ ಅಲ್ಲ ಅದು ಯಾವುದು. ನನಗೆ ತುಂಬ ಬೇಸರದಲ್ಲಿ ಮತ್ತು ಈ ವ್ಯವಸ್ಥೆ BJPಯಲ್ಲಿ ಇವತ್ತೇನು ಹಣಕಾಸಿನ ವ್ಯವಸ್ಥೆಯಿಂದ, ದುಡ್ಡಿನ ವ್ಯವಸ್ಥೆಯಿಂದ, ಏನೋ ಒಂದು ಕಾರ್ಪೊರೇಟ್ ಸಿಸ್ಟಮ್ಮು, ಈ ಸಿಸ್ಟಮ್ಮಿಂದ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಇಲ್ಲದಿದ್ದಾಗಿದೆ. ನಾನು ಇದಕ್ಕೆ ಪ್ರತಿರೋಧ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ರಘುಪತಿ ಭಟ್ರಿಗೆ ಕಾಂಗ್ರೆಸ್ಸಿಂದ ಕರೆ ಬಂದಿಲ್ವೋ ಅಥವಾ ಇನ್ನೂ ಕಾಯ್ತಿದ್ದಾರೋ ಭಟ್ರು ಅಂತ? ಇಲ್ಲ, ಕಾಂಗ್ರೆಸ್ಸಿಂದ ನನಗೆ ಕರೆ ಬಂದಿದೆ. ನಾನು ಅವರೆಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡಿದಂಥವ್ರು, ಅವರನ್ನು ಬೆಳೆಸಿದವನೇ ನಾನು. ಒಬ್ಬ ರಾಜಕೀಯದಲ್ಲಿ ಬೇರೆ ನಮ್ಮ ವಿರೋಧ ಹೋದವನನ್ನು ಪಕ್ಷಕ್ಕೆ ತಗೊಂಡ್ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಫೆಡರೇಷನ್ ಅಧ್ಯಕ್ಷ ಆದ್ದರಿಂದ ಇವತ್ತು ರಾಜಕೀಯವಾಗಿ ಇಷ್ಟಲ್ಲ ಅವರು, ಹಣಕಾಸಿಂದ ಇರ್ಬೋದು, ಯಾವುದರಲ್ಲಿ ಇರ್ಬೋದು. ಅಷ್ಟು ಮಾಡಿ ಚುನಾವಣೆಯಲ್ಲಿ ನನ್ನ ಹೆಂಡತಿಯನ್ನು ಚುನಾವಣೆ ಫೀಲ್ಡಿಗೆ ಕಳಿಸಿದ್ದೇನೆ. ನಾನು ಇಡೀ ಫೀಲ್ಡ್ ಮಾಡಿದವನಿಗೆ. ಗೆದ್ದ ತಕ್ಷಣವೇ ನನ್ನವರನ್ನು, ನಮ್ಮೊಟ್ಟಿಗಿದ್ದವರನ್ನು ತುಳಿದು ನನ್ನ ವೈಯಕ್ತಿಕ ನಿಂದನೆ ಬಾಯಿ ಬಂದಾಗೆ ಯಾರು ಈ ನಿಮ್ಮ ಮಾಧ್ಯಮದ ಹೇಳಲಿಕ್ಕೆ ಅಂಥ ನಿಂದನೆಗಳನ್ನು ಮಾಡಿಕೊಂಡು ನನಗೆ ವೈಯಕ್ತಿಕವಾಗಿ ತೊಂದರೆ ಮಾಡಿಕೊಂಡು ಬಿಸ್ನೆಸ್ಸಿಗೆ ತೊಂದರೆ ಪಾರ್ಟಿಯಲ್ಲಿರುವಾಗ ಮಾಡ್ತಾಯಿದ್ರೆ ನನ್ನ ಮನಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಪಕ್ಷದಲ್ಲಿ ಕೂತ್ಕೊಂಡು ಸಂಯಮ ಅಂತ ಹೇಳ್ತಾರಲ್ಲ ನಾಯಕರುಗಳು, ಅಥವಾ ಪಕ್ಷದ ದೊಡ್ಡ ನಾಯಕರು ನನ್ನ ಜೊತೆ ಕೆಲಸ ಮಾಡಿದವರು, ನನಗೆ ಆತ್ಮೀಯರಿದ್ದವರು ಯೋಚನೆ ಮಾಡಿ. ಈಗ ನಾನು ನಿಶ್ಚಯ ಮಾಡಿದ್ದೇನೆ 2028 ಚುನಾವಣೆಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಹೇಗೆ ಬಿಜೆಪಿಯಿಂದ ಮಾಡ್ತಿರೋ? ಒಮ್ಮೆ ಬಿಜೆಪಿ ವಾಪಸ್ ಕರೆದು ಬಿಜೆಪಿ ನಮ್ದೇ ಟಿಕೆಟ್ ಕೊಡ್ತೀವಿ 28ಕ್ಕೆ ಅಂದ್ರೆ ಬಿಜೆಪಿಯಿಂದ ಮಾಡ್ತಿರೋ, ಇಲ್ಲ ಅವತ್ತಿನ ಪರಿಸ್ಥಿತಿಗೆ ಬಿಜೆಪಿ ಅವರಿಲ್ಲ ಸಿಟ್ಟಿಂಗ್ MLA ಕಂಟಿನ್ಯೂ ಮಾಡ್ತೀವಿ ಅಂತಂದಾಗ ಕಾಂಗ್ರೆಸ್ ನಿಮಗೆ ಕೇಳಿದ್ರೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಿರೋ? ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.